ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡಿದ್ದಕ್ಕೆ ಮುಖ್ಯ ಕಾರಣ ನಾಳೆ ಬಂದಿಗೆ ಕರೆ ಕೊಟ್ಟಿದ್ದಾರೆ ಎಲ್ಲ ಸಂಘಟನೆಗಳು ಹಾಗೂ ಒಕ್ಕೂಟ ಹಾಗೂ ನಮ್ಮ ಗುರು ಹಿರಿಯರಾದಂಥ ನಾಗರಾಜ್ ಸರ್ ಅವ್ರ ಕಡೆಯಿಂದ ಹಾಗೂ ನಮ್ಮ ಗುರು ಹಿರಿಯರಾದಂಥ ಪ್ರವೀಣಣ್ಣ ಅವ್ರ ಕಡೆಯಿಂದ ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಆಲ್ರೆಡಿ ಈಗ ನೀರು ಬರ್ತಾ ಇದೆ, ನೀರು ಹೋಗ್ತಾ ಇದೆ. ಆದರೂ ಕೂಡ CWMA ಅವರು ಈ ರೀತಿಯಾಗಿ ಸುಮ್ಮನೆ ಆದರೂ ಕನ್ನಡಿಗರನ್ನ ಕೆಡೋದು ಸರಿ ಇಲ್ಲ. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಮಾತು, ಕನ್ನಡಿಗರನ್ನ ಕೆರಳಬೇಡಿ, ಕನ್ನಡಿಗರನ್ನ ತೊಂದರೆ ಕೊಡಬೇಡಿ. ಇವತ್ತು ಒಳಹರಿವು ನೀರು ಹೋಗ್ತಾ ಇದೆ, ಬರ್ತಾ ಇದೆ, ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇದೆ. ಇವತ್ತು ಅದರಿಂದ ಇವಾಗ ನೀರು ಹೋಗ್ತಾ ಇದೆ, ಅದನ್ನು ಬಿಟ್ಬಿಟ್ಟು ಅದನ್ನು ಹಿಡ್ಕೊಂಡು ಇವರು ಸರ್ಕಾರದಲ್ಲಿ ಅಲ್ಲಿ ಆದೇಶ ಇದೆ, ಸುಪ್ರೀಂ ಕೋರ್ಟಿಂದ ಮಾತಾಡಿದ್ದೀವಿ, ನೀವು ಅಲ್ಲಿ ನೀರು ಬಿಡಲೇಬೇಕು ಅನ್ನೋದು ಖಂಡನೆ ನೀವು ಹಾಕೋದು ಸ್ವಲ್ಪ ಕೂಡ ಸರಿ ಇಲ್ಲ. ಅದಕ್ಕೆ ನಾವು ಬದ್ಧರಾಗಿರೋದಿಲ್ಲ, ಯಾಕಂದರೆ ನಾವು ಕೂಡ ರೆಡಿ ಇದ್ದೀವಿ. ನಾವು ನಮ್ಮ ಜೀವನಾಡಿಯಾಗಿರುವಂಥ ಕಾವೇರಿ ತಾಯಿಗಾಗಿ ನಾವು ಹೋರಾಡೋದಕ್ಕೆ ರೆಡಿ ಇದ್ದೀವಿ. ಇವತ್ತು ರಾತ್ರಿ ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನು ತೀರ್ಮಾನ ಅಂತ ನೋಡಿ ಏನಾದರೂ ಬಂದಿಗೆ ಕರೆ ಕೊಟ್ಟು ಬಂದು ಮಾಡಲೇಬೇಕು ಅನ್ನೋಂಥದ್ದು ಇದ್ದರೆ ಒಕ್ಕೂಟವಾಗಿ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ತಾವುಗಳ ಕೈ ಜೋಡಿಸಿ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈ ತೆಗೆದುಕೊಳ್ಳದೆ ಶಾಂತಯುತವಾಗಿ ನಮ್ಮ ಜೀವನಾಡಿಯಾಗಿರುವಂಥ ಕಾವೇರಿ ತಾಯಿಗೆ ಹೋರಾಟ ಮಾಡುವಾಗ ನಮ್ಮ ರಾಜ್ಯದ ಯಾವುದೇ ವಸ್ತುಗಳನ್ನು ನಷ್ಟಪಡಿಸ್ಕೊಳ್ಳೋದು ಬೇಡ, ಹೊಡೆಯೋದಾಗಲಿ ಹೊಡೆದಾಕೋದಾಗಲಿ ಬೇಡ. ಬಂದ್ ಮಾಡ್ತೀವ, ನಿಂತು ಶಾಂತಯುತವಾಗಿ ಮಾತಾಡಿ. ಇವತ್ತು ಒಬ್ಬೊಬ್ರಿಗೂ ಬೇಕಾಗಿರೋದು ಆ ಜೀವ ಜಲವಾಗಿರುವ ನಾಡಿಯಾಗಿರುವ ಕಾವೇರಿ ತಾಯಿ. ಇವತ್ತು ಈಗಿನಿಂದಲ್ಲ, ನಮ್ಮ ಪಿತೃಗಳಿಂದ ನಡೀತಾ ಇರೋವಂಥದ್ದು. ಇವತ್ತು ತಮಿಳುನಾಡಿಗೆ ನೀರು ಕೊಡಬೇಕು ಅಂತಲೇ ಹೇಳ್ತೀರ. ಇವತ್ತು ನಮ್ಮಲ್ಲಿ ನೀರಿದ್ದರೆ ಅದು ತಾನಾಗಿ ಹೋಗುತ್ತೆ, ನಾವು ಕೊಡಬೇಕನ್ನೋದೇನಿಲ್ಲ, ತಾನಾಗಿ ಅದು ಹೋಗುತ್ತೆ. ಇವತ್ತು ಮಳೆ ಇಲ್ಲ, ಇವತ್ತು ಬರೀ ಸ್ವಲ್ಪ ನೀರಿದೆ ಅಂದರೆ ಅದನ್ನೆಲ್ಲೂ ಕೊಡಿ ಅಂದರೆ ಆಗಲ್ಲ. ಈಗಾಗಲೇ ಆಲ್ರೆಡಿ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಆಗ್ತಾಯಿದೆ, ಬರ್ತಾಯಿದೆ, ಹೋಗ್ತಾಯಿದೆ. ಅದರಲ್ಲಿ ಕೂಡ ತಿರುಗಿ ಕೂಡ ನೀರನ್ನು ಬಿಡಿ ಅನ್ನೋದಿದ್ದರೆ ಅದು ತಪ್ಪು. ಮುಂದಿನ ದಿನಗಳಲ್ಲಿ ಖಂಡನೆ ಮಾಡ್ತೀವಿ. ನಮ್ಮ ಹಿರಿಯರಾದಂಥ ಪ್ರವೀಣಣ್ಣ ಅವರು, ನಮ್ಮ ನಾಗರಾಜ್ ಸಾಹೇಬ್ರವರು ಹಾಗೂ ಎಲ್ಲ ಒಕ್ಕೂಟದ ಪರವಾಗಿ ಇದನ್ನು ನಾವು ಎಚ್ಚರಿಕೆಯಾಗಿ ಹೇಳ್ತೀವಿ. ಕೆರಳಬೇಡಿ, ನೀರನ್ನು ಕೊಡೋದಕ್ಕೆ ನಾವು ಸಿದ್ಧರಿಲ್ಲ. ಅದು ನೀರು ಹೋಗ್ತಾ ಇರೋದ್ರಿಂದ ಅದು ದೇವರು ಕೊಟ್ಟಿರೋದು, ಅದು ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಇವಾಗ ಬಂದು ಇಲ್ದಿರೋವಾಗ ಕೊಡಿ ಅನ್ನೋ ಮಾಡಿ ನಮಗೂ ಪಕ್ಕದ ರಾಜ್ಯವಾಗಿರೋ ತಮಿಳುನಾಡಿಗೆ ತೊಂದರೆ ಕೊಡಬೇಡಿ. ಅದೇ ರೀತಿಯಾಗಿ ನೀವು ಕೂಡ ನೀರಿಗಾಗಿ ಆಗಾಗ ಬೇಡಿಕೆ ಇಟ್ಟು ಮಾಡೋದು ತಪ್ಪು. ನಿಮ್ಮ ತಮಿಳುನಾಡಲ್ಲೇ ಒಬ್ಬ ಮನುಷ್ಯ ಮಾತಾಡಿದ್ದಾರೆ, ಅವ್ರ ಹೆಸರು ಈಗ ಬೇಡ ಪ್ರಸ್ತಾಪಿಸೋದು, ಮಾತಾಡಿದ್ದಾರೆ. ಅವ್ರ ಹತ್ರ ನೀರಿದ್ದರೆ ಮಿಕ್ಕಿದ್ರೆ ಅದು ನಮಗೆ ಕೊಡ್ತಾರೆ, ಇಲ್ದಿರೋವಾಗ ಅವ್ರ ಹತ್ರ ನೀರು ಇಲ್ದಿರೋವಾಗ ನಮಗೇನು ಕೊಡ್ತಾರೆ ಅಂತ ಕೂಡ ಮಾತಾಡಿದ್ದಾರೆ. ಅದು ನಿಮಗೂ ಕೂಡ ಗೊತ್ತಿದೆ. ಫಸ್ಟು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಇವಾಗ ಹೆಂಗೆ ಅಂತ ಏನೆಂಬುದಾಗಿ ಇವಾಗ ಇನ್ನು ಮುಂದಕ್ಕೆ ನಾವು ಏನು ಮಾಡಬೇಕನ್ನೋದಾಗಿ ಇವಾಗ ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತು ಮೀಟಿಂಗ್ ನಡೀತಾ ಇದೆ. ಆದೇಶ ನಡಿಬೇಕು ಏನಂತ ನೋಡಿಬಿಟ್ಟು ನಾವು ನಾಳೆ ಇದನ್ನು ನಾವು ಕೈ ಜೋಡಿಸಿ ನಮ್ಮ ಕನ್ನಡ ಒಕ್ಕೂಟವನ್ನು ನಮ್ಮ ಒಂದು ಜೀವನಾಡಿಯಾಗಿರುವಂಥ ಕಾವೇರಿ ತಾಯಿಗಾಗಿ ನಾವು ಹೋರಾಡ್ತೀವಿ ಅಂತ ಹೇಳ್ತೀವಿ. ದಯವಿಟ್ಟು ಹೇಳ್ತಾ ಇದ್ದೀವಲ್ಲ, ಮಾಡ್ತೀವಿ. ಇದು ನಮ್ಮ ಗುರು ಹಿರಿಯರು ಒಕ್ಕೂಟದ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಈ ಮಾತುಗಳನ್ನ ಹೇಳೋಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.